HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಕಾನೂನು ಉಲ್ಲಂಘಿಸಿದವರ ವಿರುದ್ಧ ಕಾನೂನಿನ ಪ್ರಕಾರ ಕ್ರಮ. ಕಾನೂನು ಉಲ್ಲಂಘಿಸಿ ಧರ್ಮದ ಹೆಸರು ಹೇಳಬಾರದು. ಲಕ್ಕುಂಡಿಯಲ್ಲಿ ಬಯಲು ವಸ್ತು ಸಂಗ್ರಹಾಲಯ ನಿರ್ಮಿಸಲಾಗುವುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಸಕಲೇಶಪುರ ತಾಲೂಕಿನಲ್ಲಿ ಬಗರ್ ಹುಕುಂ ಸಾಗುವಳಿದಾರರು ಸರ್ಕಾರ ಅವರನ್ನ ಒಕ್ಕಲೆಬ್ಬಿಸಿದ್ರೆ ಪ್ರತಿಭಟಿಸಲಾಗುವುದು. ಮೂಲ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಹೆತ್ತೂರು ದೇವರಾಜ್ ಎಚ್ಚರಿಕೆ. ಹುಣಸನಕೆರೆ ಬಡಾವಣೆ ಬಳಿ ನೂತನವಾಗಿ ನಿರ್ಮಿಸಲಾಗಿರುವ ಎಪಿಜೆ ಅಬ್ದುಲ್ ಕಲಾಂ ಆಟೋ ನಿಲ್ದಾಣ. ನೂತನ ಆಟೋ ನಿಲ್ದಾಣಕ್ಕೆ ಶಾಸಕರಿಂದ ಚಾಲನೆ. ಸುಸಜ್ಜಿತ ನಿಲ್ದಾಣವನ್ನ ಆಟೋ ಚಾಲಕರು ಸದುಪಯೋಗಪಡಿಸಿಕೊಳ್ಳಲು ಸ್ವರೂಪ್ ಕರೆ. ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವ ಯಾರೆಯಾದರೂ ಎಷ್ಟೇ ಪ್ರಭಾವಿಯಾದರೂ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು. ಲಕ್ಕುಂಡಿಯ ಉದ್ದೇಶಿತ ಬಯಲು ವಸ್ತು ಸಂಗ್ರಹಾಲಯ ಪ್ರದೇಶದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾನೂನು ಉಲ್ಲಂಘಿಸಿ ಕ್ರಿಮಿನಲ್ ಕೆಲಸ ಮಾಡೋದು, ಬಳಿಕ ಧರ್ಮದ ಹೆಸರು ಹೇಳೋದು ತಪ್ಪಲ್ಲವೇ ಎಂದು ಪ್ರಶ್ನಿಸಿದ್ರು. ರಾಜ್ಯದ ಎಲ್ಲಾ ದೇಗುಲಗಳನ್ನು ಸಂರಕ್ಷಣೆ ಮಾಡೋದಾಗಿ ತಿಳಿಸಿದ ಅವರು, ಲಕ್ಕುಂಡಿಯಲ್ಲಿ ಬಯಲು ವಸ್ತು ಸಂಗ್ರಹಾಲಯ ನಿರ್ಮಿಸಲಾಗುವುದೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನುಡಿದರು. ಲಕ್ಕುಂಡಿ ಚಾಲುಕ್ಯರ ರಾಜಧಾನಿಯಾಗಿತ್ತು. ಈಗ ಎಚ್.ಕೆ. ಪಾಟೀಲ್ ರವರ ಆಸಕ್ತಿಯಿಂದಾಗಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ನಮ್ಮ ಸರ್ಕಾರದ ಅವಧಿಯಲ್ಲೇ ರಚನೆಯಾಗಿದೆ. ಚಾಲುಕ್ಯರ ಕಾಲದ ದೇವಸ್ಥಾನ, ಕೋಟೆಗಳನ್ನು ನಿರ್ಮಿಸಿದ್ರು. ಇವುಗಳ ಅವಶೇಷಗಳ ಮೂಲಕ ಆ ಕಾಲದ ಶಿಲಾಶಾಸನಗಳ ಪರಿಚಯ ಮತ್ತು ರಾಜ್ಯಭಾರದ ಮಾಹಿತಿ ದೊರಕಿದೆ ಎಂದರು. ಎಲ್ಲಿ ದೊರೆತಿರುವ ಅವಶೇಷಗಳ ಪುನರುಜ್ಜೀವನಕ್ಕೆ ಸರ್ಕಾರದಿಂದ ಹಣ ಕೂಡ ಕೊಟ್ಟಿದ್ದೇವೆ. ಇದರಿಂದ ಐತಿಹಾಸಿಕ ಕುರುಹುಗಳನ್ನು ಸಂಗ್ರಹಿಸಲು, ರಕ್ಷಿಸಲು ಸಾಧ್ಯವಾಗಿದೆ ಎಂದರು. ಪ್ರಾಚ್ಯಾವಶೇಷಗಳು ದೊರೆತ ಸ್ಥಳದ ಜಾಗ ಮತ್ತು ಮನೆಗಳನ್ನು ಸರ್ಕಾರಕ್ಕೆ ಹಸ್ತಾಂತರಿಸಿದವರಿಗೆ ಧನ್ಯವಾದ ಅರ್ಪಿಸಿದರು. HCN ನ್ಯೂಸ್ ಹಾಸನ್. ಈ ಉತ್ಕಾ ನನಗೆ ಚಾಲನೆ ಕೊಟ್ಟಿದ್ದೀವಿ. ಅತ್ಯಂತ ಸಂತೋಷದಿಂದ ಚಾಲನೆ ಕೊಟ್ಟಿದ್ದು. ನನಗೆ ಸಮಯದ ಅಭಾವದ ಇರೋದ್ರಿಂದ ಮತ್ತೆ ನಾನು ಹೆಲಿಕಾಪ್ಟರ್ಲಿ ಹೋಗಬೇಕು, ಹುಬ್ಬಳ್ಳಿಗೆ ಹೋಗಬೇಕು. ಹುಬ್ಬಳ್ಳಿಯಿಂದ ಮತ್ತೆ ಬೆಂಗಳೂರಿಗೆ ಹೋಗಬೇಕು. ಆ ಕಾರಣದಿಂದ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಇವತ್ತು ಎಚ್.ಕೆ. ಪಾಟೀಲರು, ಸಿ ಪಾಟೀಲರು, ಆಮೇಲೆ ಗದ್ದಿಗೌಡ ನಾನು ಈ ಕ್ಷೇತ್ರದಿಂದ 91ರಲ್ಲಿ ಲೋಕಸಭೆಗೆ ನಿಂತಿದ್ದೆ. ಲಕ್ಕುಂಡಿ ಯಾಕೆ ಸೇರ್ತಿತ್ತು, ಈಗ ಗದ್ದಿಗೌಡನ ಸೇರ್ತದೆ. ಬಾಗಲಕೋಟೆ, ಆಗ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ತಾ ಇತ್ತು. ನಾನು ಕೊಪ್ಪಳದಿಂದ ಬಗರ್ ಹುಕುಂ ಸಾಗುವಳಿದಾರರನ್ನ ಸರ್ಕಾರ ಒಕ್ಕಲೆಬ್ಬಿಸಿದ್ರೆ ಪ್ರತಿಭಟಿಸುವುದಾಗಿ ಮೂಲ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಹೆತ್ತೂರು ದೇವರಾಜ್ ಎಚ್ಚರಿಕೆ ನೀಡಿದ್ದಾರೆ. ಸಕಲೇಶಪುರ ತಾಲೂಕಿನ ಕಸಬಾ ಹೋಬಳಿಯ ಕಡಬನಹಳ್ಳಿಯ ಸರ್ವೆ ನಂಬರ್ 14ರಲ್ಲಿ ಸುಮಾರು 60 ವರ್ಷಗಳಿಂದ 8 ಗುಂಟೆಯಲ್ಲಿ ಮನೆ ನಿರ್ಮಿಸಿಕೊಂಡು ಪಕ್ಕದ ಅಲ್ಪ ಜಾಗದಲ್ಲಿ ಕಾಫಿ ಬಾಳೆ ಬೆಳೆದುಕೊಂಡಿರುವ ಜಾಗದಲ್ಲಿ ಪ್ರಭಾವಿ ವ್ಯಕ್ತಿಯೊಬ್ಬರು ರಸ್ತೆ ನಿರ್ಮಿಸಲು ಮುಂದಾಗಿದ್ದಲ್ಲದೆ ತಾಲೂಕು ಆಡಳಿತಕ್ಕೆ ಒತ್ತಡ ತಂದು ಮನೆ ಕಟ್ಟಿಕೊಂಡಿರುವ ಬಡ ರೈತ ಚಂದ್ರೇಗೌಡರಿಗೆ ಅಧಿಕಾರಿಗಳಿಂದ ನಿರಂತರ ಕಿರುಕುಳ ಕೊಡುತ್ತಿದ್ದು, ಇದನ್ನು ತೀವ್ರವಾಗಿ ಖಂಡಿಸುವುದಾಗಿ ಮೂಲ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಹೆತ್ತೂರು ದೇವರಾಜ್ ಹೇಳಿದ್ದಾರೆ. ನಂತರ ಮಾತನಾಡಿದ ಸಮಿತಿ ಕಾರ್ಯದರ್ಶಿ ಮಾಸುವಳ್ಳಿ ಚಂದ್ರು, ಪ್ರಭಾವಿ ವ್ಯಕ್ತಿಗಳು ಸಕಲೇಶಪುರ ತಾಲೂಕಿನಾದ್ಯಂತ ಬಗರ್ ಹುಕುಂ ಸಾಗುವಳಿದಾರ ಒಕ್ಕಲೆಬ್ಬಿಸುವ ಪ್ರಯತ್ನ ಮಾಡಿದ್ರೆ ಹಾಗೂ ಪ್ರಭಾವಿ ವ್ಯಕ್ತಿಗಳ ಪರವಾಗಿರುವ ಅಧಿಕಾರಿಗಳ ಹಾಗೂ ಸರ್ಕಾರದ ವಿರುದ್ಧ ತೀವ್ರವಾಗಿ ಪ್ರತಿಭಟಿಸುವುದಾಗಿ ಎಚ್ಚರಿಸಿದರು. HCN ನ್ಯೂಸ್ ಸಕಲೇಶಪುರ. ಇಲ್ಲಿ ಟೆಂಟ್ ಇದೆ ನೋಡಿ, ಇದು ನಮ್ಮ ಮೂಲ ನಿವಾಸಿಗಳಿಗೆ ಎಲ್ಲೆಲ್ಲಿ ತೊಂದರೆ ಆಗ್ತದೆ ಅಲ್ಲಿಗೆ ನಾವು ಟೆಂಟ್ ಇಟ್ಕೊಂಡು ಹೋಗ್ತೀವಿ. ನಮಗೆ ಬೇರೆಯವರಿಂದ ಭಾಳ ತೊಂದರೆ ಆಗ್ತಿದೆ. ತಾಲೂಕು ಆಡಳಿತ ಇದನ್ನು ಗಮನಿಸಬೇಕು. ನಮ್ಮನ್ನು ಸರ್ಕಾರ ಪ್ರತ್ಯೇಕತೆಯನ್ನು ನೋಡ್ತಾ ಇದೆ. ಯಾಕೆಂತಂದರೆ ನಾವು ಈ ಭಾಗದಲ್ಲಿ ಏಲಕ್ಕಿ, ಕಾಫಿ, ಮೆಣಸು ಬೆಳೆಯೋಕ್ಕೆ ಹೊರತು ಬೇರೆ ಏನು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಇದನ್ನು ಸರ್ಕಾರ ನಮ್ಮನ್ನು ಪ್ರತ್ಯೇಕವಾಗಿ ಇಡೋದು ಬದಲು ನಮ್ಮ ಬೆಳೆಗೂ ಕೂಡ, ಬಡವರ ಈ ಬೆಳೆಗೂ ಕೂಡ ಇದು ಬಗರ್ ಹುಕುಂನಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಗ್ರಾಮದಲ್ಲಿ ಇವತ್ತು ಒಂದು ಬಗರ್ ಹುಕುಂ ಸಾಗುವಳಿದಾರನ ಯಾವುದೋ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಒಕ್ಕಲೆಬ್ಬಿಸೋ ದೃಷ್ಟಿ ಇಟ್ಕೊಂಡು ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಮಾಡೋದಕ್ಕೆ ಬಂದಿದ್ದಾರೆ. ಈ ಒಂದು ಸರ್ವೆ ನಂಬರ್ 14ರಲ್ಲಿ ಇಲ್ಲಿ ನಮ್ಮ ಚಂದ್ರೇಗೌಡ ಅಂತಕ್ಕಂಥ ಒಬ್ಬ ಬಡ ರೈತ, ಅವರ ಪಿತ್ರಾರ್ಜಿತ ಅವರ ಪೂರ್ವಜರ ಕಾಲದಿಂದಲೂ ಕೂಡ ಇಲ್ಲಿ ವಾಸ ಇದ್ದರು. ಅದ ನಂತರ ಅವರಿಗೆ 60 ವರ್ಷ ಆಗಿದೆ. ಅವರು 50 ವರ್ಷದಿಂದ ಸಾగు ಮಾಡ್ಕೊಂಡು ಬಂದಿದ್ದಾರೆ. ಇದೇ ಇರ್ತಕ್ಕಂಥ 8 ಗುಂಟೆ ಜಮೀನಲ್ಲಿ ಅವರು 2.5 ಗುಂಟೆ 94C ಅರ್ಜಿನ ಮಂಜೂರು ಮಾಡಿಸ್ಕೊಂಡಿದ್ದಾರೆ. ಮತ್ತೆ ಈ ಒಂದು ಜಮೀನಿಗೆ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful
pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS-equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab, and innovative learning method. Visit us today and enroll now. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಹುಣಸಿನಕೆರೆ ಬಡಾವಣೆ 80 ಫೀಟ್ ರೋಡ್ ಬಳಿ ನೂತನವಾಗಿ ನಿರ್ಮಿಸಲಾಗಿರುವ ಎಪಿಜೆ ಅಬ್ದುಲ್ ಕಲಾಂ ಆಟೋ ನಿಲ್ದಾಣವನ್ನು ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ರಕಾಶ್ ಮಂಗಳವಾರದಂದು ಉದ್ಘಾಟಿಸಿದರು. ಇದೇ ವೇಳೆ ಶಾಸಕರು ಮಾತನಾಡಿ, ಈ ಭಾಗದ ಆಟೋ ಚಾಲಕರ ಕಳೆದ ಹಲವು ದಿನಗಳ ಬೇಡಿಕೆಯಾಗಿದ್ದ ಆಟೋ ನಿಲ್ದಾಣವನ್ನು ಇಂದು ಸ್ಥಾಪಿಸಿ ಉದ್ಘಾಟನೆ ಮಾಡಲಾಗಿದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಆಟೋ ಖರೀದಿಸಿ ತಮ್ಮ ಬದುಕು ಕಟ್ಟಿಕೊಂಡಿರುವ ಆಟೋ ಚಾಲಕರು ಬಿಸಿಲು ಹಾಗೂ ಮಳೆಯಿಂದ ತಮ್ಮ ಆಟೋಗಳನ್ನು ರಕ್ಷಿಸೋದು ಸವಾಲಾಗಿದೆ. ಆದ್ದರಿಂದ ಶಾಸಕರ ಅನುದಾನದಲ್ಲಿ ಸಣ್ಣ ಸಹಾಯ ಹಸ್ತ ಚಾಚಲಾಗಿದೆ ಎಂದರು. ಒಂದೆಡೆ ಬಾಡಿಗೆ ಕೊರತೆಯಿಂದ ಬಳಲುತ್ತಿರುವ ಆಟೋ ಚಾಲಕರು ತಮ್ಮ ವಾಹನಗಳನ್ನು ರಕ್ಷಣೆ ಮಾಡಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಸುಸಜ್ಜಿತವಾದ ಆಟೋ ನಿಲ್ದಾಣ ನಿರ್ಮಾಣ ಮಾಡಲಾಗಿದ್ದು, ಆಟೋ ಚಾಲಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಆಟೋ ನಿಲ್ದಾಣ ಉದ್ಘಾಟಿಸಲು ಬಂದ ಶಾಸಕ ಸ್ವರೂಪ್ರಕಾಶ್ ಅವರನ್ನ ಆಟೋ ಚಾಲಕರ ಸಂಘದ ಸದಸ್ಯರು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಂಡು ಸಿಹಿ ಹಂಚಿ ಸಂಭ್ರಮಿಸಿದರು. ಇದೇ ವೇಳೆ ಈ ಭಾಗದ ವಾರ್ಡ್ ಸದಸ್ಯರು, ಧಾರ್ಮಿಕ ಮುಖಂಡರು ಹಾಗೂ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಏನು ಒಣ ತ್ಯಾಜ್ಯ ಮತ್ತು ಹಸಿ ತ್ಯಾಜ್ಯನ ಇದಕ್ಕೆ ನಾವು ವಿಂಗಡಣೆ ಮಾಡಿ ಹಾಕಬೇಕು. ಏಕೆಂದರೆ ಎಲ್ಲರ ಕಡೆ ಸ್ವಚ್ಛತೆಯಲ್ಲೇ ನಾವು ಹಿಂದುಳಿದಿದ್ದೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಈ ಒಂದು APJ ಆಟೋ ನಿಲ್ದಾಣ ಏನು ಮಾಡಿದ್ದೀವಿ, ಎಲ್ಲರೂ ಕೂಡ ಇದನ್ನು ಉಪಯೋಗ ಪಡ್ಕೋಬೇಕು ಅಂತ ಹೇಳಿ ಮತ್ತೊಮ್ಮೆ ನಮಗೆಲ್ಲರೂ ಶುಭವನ್ನು ಕೊಡ್ತಾ, ಈಗಾಗಲೇ ಶೀಘ್ರದಲ್ಲೇ ನಾವು ಏನು ಜಡ್ಕಾ ಸ್ಟ್ಯಾಂಡು, ಒಂದು ಇತಿಹಾಸ ಇರುವಂಥ ನಮ್ಮ ಹಾಸನ ನಗರದಲ್ಲಿ ಒಂದು ಆಟೋ ನಮ್ಮ ಕುದುರೆ ಸ್ಟ್ಯಾಂಡ್ ಇತ್ತು, ಅದು ಕೂಡ ಎಲ್ಲ ಒಂದು ಕಡೆ ಕುದುರೆಗಳ ಒಂದು ಇದನ್ನು ಕಮ್ಮಿ ಆಗ್ತಾ ಬರ್ತಾ ಇರೋದ್ರಿಂದ ಎಲ್ಲ ನಮ್ಮ ಸ್ನೇಹಿತರು, ಸಫೀರಣ್ಣವರು, ನಮ್ಮೆಲ್ಲ ಸ್ನೇಹಿತರು ಎಲ್ಲ ಸೇರಿ ಇವತ್ತು ಅದನ್ನು ಒಂದು ಕಟ್ಟಡವನ್ನು ಮಾಡಿದ್ದಾರೆ. ಅದು ಕೂಡ ಶೀಘ್ರದಲ್ಲೇ ಏನು ಕುದುರೆ ಇದನ್ನು ಕೂಡ ನಾವು ಶೀಘ್ರದಲ್ಲೇ ಉದ್ಘಾಟನೆ ಮಾಡ್ತೀವಿ. ಇಲ್ಲೊಂದು ಒಂದು ಅವಶ್ಯಕತೆ ಇದೆ ಅಂತ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಕೌನ್ಸಿಲರ್ ಅಂತ ಬಾಬುಲಾಲ್ ಅವರು, ಆತ್ಮೀಯ ಸ್ನೇಹಿತರು ಮತ್ತು ಕೌನ್ಸಿಲರ್ ಅಂತ. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿ ಕಂಚನಹಳ್ಳಿಯಲ್ಲಿ ಶ್ರೀ ಮಲ್ಲೇಶ್ವರ ಸ್ವಾಮಿ, ಶ್ರೀ ವಿಘ್ನೇಶ್ವರ ಸ್ವಾಮಿ, ಶ್ರೀ ಬಸವೇಶ್ವರ ಸ್ವಾಮಿ ಮತ್ತು ಶ್ರೀ ಪಾರ್ವತಮ್ಮ ದೇವಿ ಅವರ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಸನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಸ್ವಾಮಿಗೌಡ ಕೆಕೆ, ಇದೇ ಜೂನ್ 5 ಗುರುವಾರ ಮತ್ತು ಜೂನ್ 6 ಶುಕ್ರವಾರದಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹಾಸನ ಶಾಖೆಯ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಗಳ ಸಾರಥ್ಯದಲ್ಲಿ ನೆರವೇರಿಸಲಾಗುವುದು ಎಂದರು. ಈ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ಹಲವಾರು ಜನಪ್ರತಿನಿಧಿಗಳು, ರಾಜಕೀಯ ಮುಖಂಡರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಕಂಚನಹಳ್ಳಿ ಗ್ರಾಮಸ್ಥರ ಪರವಾಗಿ ವಿನಂತಿಸಿದರು. ಇದೇ ಸಂದರ್ಭದಲ್ಲಿ ನಾಗರಾಜ್ ಕೆ, ಮಂಜು ಕಿಶೋರ್, ಮೋಹನ್ ಕೆಎಂ, ಕಿರಣ್ ಕೆಎಸ್ ಹಾಗೂ ಕಂಚನಹಳ್ಳಿಯ ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು.
HCI ನ್ಯೂಸ್ ಹಾಸನ್. ನಮಸ್ಕಾರ. ಹಾಸನ ತಾಲೂಕು ಕಂಚನಹಳ್ಳಿ ಗ್ರಾಮದ ಶ್ರೀ ಮಲ್ಲೇಶ್ವರ ಸ್ವಾಮಿ ವಿಘ್ನೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಉದ್ಘಾಟನೆ ಕಾರ್ಯಕ್ರಮವನ್ನು ಇದೇ ತಿಂಗಳು 5-6 ರಂದು ಉದ್ಘಾಟಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಹಾಗಾಗಿ ಶ್ರೀ ಆದಿಚುಂಚನಗಿರಿ ಮಠದ ಶ್ರೀ ಶಂಭುನಾಥ ಸ್ವಾಮಿಗಳು ಆಗಮಿಸುತ್ತಿದ್ದಾರೆ. ಇವರ ಸಾರಥ್ಯದಲ್ಲಿ ಉದ್ಘಾಟನೆ ಮಾಡಲಿದ್ದು ಹಲವು ರಾಜಕೀಯ ಮುಖಂಡರು ಆಗಮಿಸಲಿದ್ದಾರೆ. ಆದುದರಿಂದ ಕಂಚನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಸಾರ್ವಜನಿಕರು ಆಗಮಿಸಬೇಕಾಗಿ ಕಂಚನಹಳ್ಳಿ ಗ್ರಾಮಸ್ಥರ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಹೇಳಿ ಸರ್. ನಮ್ಮ ಕಂಚನಹಳ್ಳಿ ಗ್ರಾಮದಲ್ಲಿ ದೇವಸ್ಥಾನವನ್ನು ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಮ್ಮ ಕಂಚನಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ನಮ್ಮ ಸ್ನೇಹಿತರು ಮತ್ತು ಬಂಧು ಬಳಗದವರು ಮತ್ತು ನೆಂಟರಿಸ್ಥರು ಮತ್ತು ಎಲ್ಲ ಸೇರಿ ಬಂದು ನಮ್ಮ ದೇವಸ್ಥಾನ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಬೇಕು. ಎಲ್ಲ ನಮ್ಮ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಆಶೀರ್ವಾದವನ್ನು ಬಂದು ತಗೋಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಕಂಚನಹಳ್ಳಿ ಗ್ರಾಮದಲ್ಲಿ ಮಲ್ಲೇಶ್ವರ ದೇವಸ್ಥಾನವನ್ನು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾಡಿ 5 ಮತ್ತು ಈ ತಿಂಗಳು 5 ಮತ್ತು 6ನೇ ತಾರೀಕು ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಎಲ್ಲ ಬಂದು ಮಲ್ಲೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಶ್ರೀ ಮಲ್ಲೇಶ್ವರ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮವಾಗಿ ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಬಂದು ವಿನಂತಿಸಬೇಕೆಂದು ಕೋರುತ್ತಿದ್ದೇವೆ ಕಂಚನಹಳ್ಳಿ ಗ್ರಾಮಸ್ಥರ ಪರವಾಗಿ. ಜೂನ್ 2, 2025ರಂದು ತಿರುಮಲ ಇಂಟರ್ನ್ಯಾಷನಲ್ ಸ್ಕೂಲ್ 2025-26ನೇ ನೂತನ ಶೈಕ್ಷಣಿಕ ವರ್ಷವನ್ನು ಸಾಂಸ್ಕೃತಿಕ ವೈಭವದೊಂದಿಗೆ ಮತ್ತು ಅತ್ಯಂತ ಮನೋಹರವಾಗಿ ಪ್ರಾರಂಭಿಸಲಾಯಿತು. ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ವಿಶೇಷ ಸ್ವಾಗತ ನೀಡುವ ಮೂಲಕ ಈ ದಿನವನ್ನು ಸ್ಮರಣೀಯವನ್ನಾಗಿ ಮಾಡಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಶಾಲೆಯ ಶಿಕ್ಷಕ ವೃಂದದವರು ಅದ್ದೂರಿಯಾಗಿ ನೃತ್ಯ ಪ್ರದರ್ಶನದ ಮೂಲಕ ಮಕ್ಕಳಿಗೆ ಮನರಂಜನೆಯೊಂದಿಗೆ ಉತ್ಸಾಹ ತುಂಬಿದ್ರು. ಶಾಲೆಯ ಪ್ರಾಂಶುಪಾಲ ರಾಹುಲ್ ಬಿ ಅವರು ವಿದ್ಯಾರ್ಥಿಗಳಿಗೆ ಶಿಕ್ಷಕರನ್ನ ಪರಿಚಯಿಸಿ ಶಾಲೆಯ ನಿಯಮಗಳು ಹಾಗೂ ಶಿಸ್ತಿನ ಕುರಿತು ಉದ್ದೇಶಿಸಿ ಮಾತನಾಡಿದರು. ಈ ಶೈಕ್ಷಣಿಕ ವರ್ಷದಲ್ಲಿ ನೂತನವಾಗಿ ಪ್ರಾರಂಭವಾದ ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳಿಗೆ ವಿಶೇಷ ಆತಿಥ್ಯ ಒದಗಿಸಲಾಯಿತು. ಪುಟಾಣಿ ಮಕ್ಕಳಿಗೆ ಆರತಿಯನ್ನ ಮಾಡುವ ಮತ್ತು ಸಿಹಿ ಹಂಚಿಕೆ ಮೂಲಕ ವಿಶೇಷ ಸ್ವಾಗತ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ 1ನೇ ಮತ್ತು 2ನೇ ತರಗತಿಯ ಮಕ್ಕಳು ಹೂವು ಹಾಕುವ ಮೂಲಕ ತಮ್ಮ ಪುಟ್ಟ ಗೆಳೆಯರನ್ನ ಆತ್ಮೀಯವಾಗಿ ಸ್ವಾಗತಿಸಿದ್ರು. ಬಣ್ಣ ಬಣ್ಣದ ಬಲೂನುಗಳು, ಆಕರ್ಷಕ ನೋಟಿಸ್ ಬೋರ್ಡ್ಗಳ ಅಲಂಕಾರ ಶಾಲೆಯ ಪ್ರಾಂಗಣವನ್ನ ಹಬ್ಬದಂತೆ ತೋರ್ಪಡಿಸಿದವು. ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳ ಉದ್ಘಾಟನೆಯನ್ನ ಪುಟಾಣಿ ಮಕ್ಕಳೇ ರಿಬ್ಬನ್ ಕಟ್ ಮಾಡುವ ಮೂಲಕ ನೆರವೇರಿಸಿದ ಕ್ಷಣ ಎಲ್ಲರಿಗೂ ಕಣ್ಮನ ಸೆಳೆಯುವಂತಿತ್ತು. ಶಾಲೆಯ ಅಧ್ಯಕ್ಷ ಡಾ ರಮೇಶ್ ಬಾಬು ಮತ್ತು ಕಾರ್ಯದರ್ಶಿ ಕಾಂತರಾಜ್ ಬಿಎಸ್ ಅವರು ಶುಭಾಶಯ ಕೋರಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಹಾರೈಕೆಗಳನ್ನು ವ್ಯಕ್ತಪಡಿಸಿದರು. HCI ನ್ಯೂಸ್ ಚನ್ನರಾಯಪಟ್ಟಣ. सवेरे सवेरे यारों से मिलने बंटन के निकले हम. दिखत ना 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 दिखत ना 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 ना. सवेरे सवेरे यारों से मिलने घर से दूर चले हम. रोके से ना रुके हम, मर्जी से चले हम. बादल सा गरजे हम, सावन सा बरसे हम. सूरज सा चमके हम, स्कूल चले हम. स्कूल चले हम. ओ हो 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 हो. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ.
ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಅರಸೀಕೆರೆ ರಸ್ತೆ ಬಿ ಕಾಟಿಹಳ್ಳಿಯಲ್ಲಿರುವ ಉನ್ನತಿ ಶಿಕ್ಷಣ ಸಂಸ್ಥೆಯ APJ PU ಕಾಲೇಜ್ ಐತಿಹಾಸಿಕ ಕೊಡುಗೆಯನ್ನು ಹಾಸನ ಜಿಲ್ಲೆಗೆ ನೀಡಿದ್ದು, ನಮ್ಮ ಕಾಲೇಜಿನಿಂದ ಪ್ರಥಮ ಬಾರಿಗೆ 5 ವಿದ್ಯಾರ್ಥಿಗಳು IIT ಪ್ರವೇಶ ಮಾಡಿರುವುದಾಗಿ ಸಂಸ್ಥೆಯ ಸಂಸ್ಥಾಪಕ ಡಿ ಮುರಳಿ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ನಡೆದ ರಾಷ್ಟ್ರಮಟ್ಟದ ಇಂಜಿನಿಯರಿಂಗ್ ವಿಭಾಗದ JEE ಅಡ್ವಾನ್ಸ್ ಪ್ರವೇಶ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದೆ. ನಗರದ ಅರಸೀಕೆರೆ ರಸ್ತೆ ಬಿ ಕಾಟಿಹಳ್ಳಿಯಲ್ಲಿರುವ ಉನ್ನತ ಶಿಕ್ಷಣ ಸಂಸ್ಥೆಯ APJ PU ಕಾಲೇಜ್ ಐತಿಹಾಸಿಕ ಕೊಡುಗೆಯನ್ನು ಹಾಸನ ಜಿಲ್ಲೆಗೆ ನೀಡಿದೆ. ಈ ಕಾಲೇಜಿನ 5 ಪ್ರತಿಭಾವಂತ ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿ ಗಳಿಸಿ ತಮ್ಮ ಕನಸಿನ IIT ಕಾಲೇಜುಗಳಿಗೆ ಇಂಜಿನಿಯರಿಂಗ್ ಪದವಿಗೆ ಪ್ರವೇಶ ಪಡೆಯಲು ಸಿದ್ದರಾಗಿದ್ದಾರೆ. ಮೋಹಿತ್ ಎಂ ನಾಯಕ್ ಮತ್ತು ತನ್ಮಯಿ HS ರಾಷ್ಟ್ರಮಟ್ಟದ ಕ್ಯಾಟಗರಿ ಶ್ರೇಣಿಯಲ್ಲಿ ಕ್ರಮವಾಗಿ 377 ಹಾಗೂ 390ನೇ ಸ್ಥಾನ ಗಿಟ್ಟಿಸಿದರೆ, MN ಪ್ರಶಾಂತ್ ಕುಮಾರ್ 10,037ನೇ ಸ್ಥಾನ ಪಡೆದರೆ, ಪ್ರಜ್ವಲ್ ವಿ ಜೋಯಿಸ್ 12,029 ಮತ್ತು ಮೊಹಮ್ಮದ್ ಯೂಸುಫ್ 12,076ನೇ ರ್ಯಾಂಕ್ ಪಡೆದು ರಾಷ್ಟ್ರಮಟ್ಟದ ಸ್ಥಾನ ತಮ್ಮದಾಗಿಸಿಕೊಂಡಿದ್ದಾರೆ ಎಂದರು. ಈವರೆಗೂ ಹಾಸನ ಜಿಲ್ಲೆಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇವಲ NIT ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಮಾತ್ರ ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ. ಈ ಬಾರಿ ಪ್ರಪ್ರಥಮ ಬಾರಿಗೆ ಹಾಸನ ಜಿಲ್ಲೆಯ ಈ 5 ವಿದ್ಯಾರ್ಥಿಗಳು ದೇಶದ ಪ್ರತಿಷ್ಠಿತ IIT ಸಂಸ್ಥೆಗಳಲ್ಲಿ ಇಂಜಿನಿಯರಿಂಗ್ ಪದವಿಗೆ ಪ್ರವೇಶ ಪಡೆಯುವ ಸಾಧನೆ ಮಾಡಿರುವುದು ಇಡೀ ಹಾಸನ ಜಿಲ್ಲೆಯ ಜನತೆಗೆ ಹೆಮ್ಮೆಯ ವಿಷಯವಾಗಿದೆ. ಈ ವಿದ್ಯಾರ್ಥಿಗಳು KCET ಪರೀಕ್ಷೆಗಳಲ್ಲೂ 1000ಕ್ಕೂ ಕಡಿಮೆ ರ್ಯಾಂಕ್ ಪಡೆದಿರುವುದು ಇಲ್ಲಿ ಸ್ಮರಿಸಬಹುದಾಗಿದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾಲೇಜಿನಿಂದಲೇ ಸಂಪೂರ್ಣ ತರಬೇತಿ ಪಡೆದು ಇನ್ನಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು ದೇಶದ ಪ್ರತಿಷ್ಠಿತ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜುಗಳಿಗೆ ಪ್ರವೇಶ ಪಡೆಯಲಿದ್ದಾರೆ ಎಂದರು. ಈ 5 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಹಾಗೂ ಅವರ ಪಾಲಕರನ್ನ ಕಾಲೇಜಿನ ಆಡಳಿತ ಮಂಡಳಿ, ಪ್ರಾಂಶುಪಾಲರು ಮತ್ತು ಬೋಧಕೇತರ ವರ್ಗ ಮತ್ತು ವಿದ್ಯಾರ್ಥಿಗಳು ಅಭಿನಂದಿಸಿರುವುದಾಗಿ ತಿಳಿಸಿದರು. ಉನ್ನತ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ CK ದೇವರಾಜ್, ಮೋಹಿತ್ ಎಂ ನಾಯಕ್, ತನ್ಮಯ್, ಪ್ರಶಾಂತ್ ಕುಮಾರ್, ಪ್ರಜ್ವಲ್ ಬಿ ಜೋಯಿಸ್, ಮೊಹಮ್ಮದ್ ಯೂಸುಫ್ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ದಿಕ್ಕನ್ನ ನೋಡ್ತಾರೆ. LKG to 10th ಹಾಸನಲ್ಲಿ ಚೆನ್ನಾಗಿದೆ. PUC ಅಂತ ಬಂದಾಗ ಮಾತ್ರ ನಮ್ಮ ಜಿಲ್ಲೆ ಬೇಡ ಅನ್ನೋದು ಒಂದು ಸಂಗತಿ ಆಗಿದೆ. ನುರಿತ ಬೋಧಕೇತರ ತಂಡ ಅಂದ್ರೆ ಕಾಂಪಿಟೇಟಿವ್ ಕೋಚಿಂಗ್ಗೆ ಸಪರೇಟ್ ಶಾರ್ಟ್ಕಟ್ಸ್ ಮೆಥಡ್ ಟ್ರೈನರ್ ಅಂತ MCQ ಕ್ವಶನ್ಸ್ ಮತ್ತು ಆಬ್ಜೆಕ್ಟಿವ್ ಕ್ವಶನ್ಸ್ಗೆ ಸ್ಪೆಷಲೈಸ್ಡ್ ಲೆಕ್ಚರರ್ಸ್ನ ತಗೊಂಡಿರೋದ್ರಿಂದ ಅವರು ಪ್ರತಿ 2 ವರ್ಷದಿಂದನೂ ಈ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ತುಂಬಾ ಹೆಚ್ಚಿನ ರೀತಿಯಲ್ಲಿ ತರಬೇತಿ ಕೊಟ್ಟು ಅವರಿಗೆ ಪ್ರಾಕ್ಟಿಕಲ್ ಅಲ್ಲಾಗ್ಲಿ ಪ್ರತಿಯೊಂದು ಎಲ್ಲೂ ಕೂಡ ಟೈಮ್ ವೇಸ್ಟ್ ಆಗದಂಗೆ ತುಂಬಾ ಹಾರ್ಡ್ ವರ್ಕ್ ನ ಮಾಡಿಸಿದೀವಿ. ಸೊ ಹಾಗಾಗಿ ಉತ್ತಮ ರ್ಯಾಂಕ್ ಬಂದಿರೋದ್ರಿಂದ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ಕೆಲವು ವಿದ್ಯಾರ್ಥಿಗಳು ಏನು ಮುಂದೆ ಭವಿಷ್ಯನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಮೆಡಿಕಲ್ಗೆ ಹೋಗ್ಬೇಕು ಅನ್ನೋದಕ್ಕೆ ಅಥವಾ JEE ಇರ್ಬೋದು, NITK ಇರ್ಬೋದು, ನಿಮ್ಮ ಮುಖಾಂತರ ಅದು ವಿಷಯನ ಸರ್ಕ್ಯುಲೇಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಹಾಗೆ ಕಳೆದ ಒಂದು 2 ವಾರದಿಂದ ಕರ್ನಾಟಕ CET ಅಂತ ಒಂದು ರಿಸಲ್ಟ್ಸ್ ಅನೌನ್ಸ್ ಆಯಿತು. ನಮ್ಮ ಸ್ಟೇಟ್ ಕರ್ನಾಟಕದವ್ರು ಎಕ್ಸಾಮ್ ಕಂಡಕ್ಟ್ ಮಾಡೋಂಥದ್ದು. ಎಂಟೈರ್ ಕರ್ನಾಟಕದಿಂದ ಇಂಜಿನಿಯರಿಂಗ್ 2,67,000 ಜನದವರೆಗೂ ರ್ಯಾಂಕ್ ಬಂದಿರುತ್ತೆ. ಸೊ ಅದರಲ್ಲಿ ಮೋಹಿತ್ ಅವರು ಓವರ್ ಆಲ್ ಇಂಜಿನಿಯರಿಂಗ್ ಅಲ್ಲಿ 430ನೇ ರ್ಯಾಂಕ್ ನ ಗಳಿಸಿರ್ತಾನೆ. ಮಕ್ಕಳ ಸಾಹಿತಿ, ಚಿಂತಕ, ಬರಹಗಾರ, ಭಾವಲೋಕದ ಕವಿ HS ವೆಂಕಟೇಶ್ ಮೂರ್ತಿ ಅವರ ನಿಧನಕ್ಕೆ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮ ಅವರ ರಚನೆಯ ಭಾವಗೀತೆಗಳ ಹಾಡೋ ಮೂಲಕ ನಡೆದಿದ್ದು ಅತ್ಯಂತ ವಿಶೇಷವಾಗಿತ್ತು. ಚನ್ನರಾಯಪಟ್ಟಣದ ಶಾಲಿನಿ ಇಂಟರ್ನ್ಯಾಷನಲ್ ಶಾಲೆ ಹಾಗೂ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಸಾಹಿತಿ, ಚಿಂತಕ, ದಿವಂಗತ HS ವೆಂಕಟೇಶ್ ಮೂರ್ತಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಅರ್ಪಿಸಲಾಯಿತು. ಬಳಿಕ ಪರಿಸರ ಪ್ರೇಮಿ ಹಾಗೂ ಮಕ್ಕಳ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಚಾನ ಅಶೋಕ್ ಅವರು ಮಾತನಾಡಿ, ವೆಂಕಟೇಶ್ ಮೂರ್ತಿ ಅವರ ದೇಹ ನಮ್ಮೊಂದಿಗೆ ಇಲ್ಲದಿರಬಹುದು, ಆದರೆ ಸಾಹಿತ್ಯ, ಭಾವಗೀತೆಗಳು ಸದಾ ನಮ್ಮೊಂದಿಗೆ ಇದೆ ಎಂದರು. ಅವರ ರಚನೆಯ ಪುಸ್ತಕಗಳು, ಅವರ ಚಿಂತನೆ, ಆದರ್ಶಗಳು ಇಂದಿನ ಪೀಳಿಗೆಗೆ, ಮಕ್ಕಳಿಗೆ ಆದರ್ಶವಾಗಬೇಕು. ಕನ್ನಡ ಸಾಹಿತ್ಯಕ್ಕೆ, ಮಕ್ಕಳ ಸಾಹಿತ್ಯಕ್ಕೆ ಅವರು ನೀಡಿದ ಕೊಡುಗೆ ಅಪಾರವಾದದ್ದು. ಹಾಸನದಲ್ಲಿ ನಡೆದ ಮಕ್ಕಳ ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದ್ದನ್ನು ಸ್ಮರಿಸಿದ್ರು. ಮಕ್ಕಳ ಸಾಹಿತ್ಯ ಪರಿಷತ್ತಿನ ಸಂಚಾಲಕ AM ಜಯರಾಮ್, ಗೌರವಾಧ್ಯಕ್ಷ ಮಹದೇವ್, ಶಿಕ್ಷಕಿ ಮಧುಮತಿ ಅವರ ಸ್ಮರಣೆ ಮಾಡಿದ್ರು. ಕಲಾವಿದರಾದ ರೂಪಾ ಮನೋಹರ್, ಸೋಮಶೇಖರ್, ಮೇಘನಾ ವರುಣ್, ಅನುಪಮಾ ಹಾಗೂ ಶಾಲಾ ವಿದ್ಯಾರ್ಥಿಗಳು ವೆಂಕಟೇಶ್ ಮೂರ್ತಿ ಅವರ ಪ್ರಸಿದ್ಧ ಭಾವಗೀತೆಗಳನ್ನು ಹಾಡಿ ನುಡಿನಮನ ಅರ್ಪಿಸಿದ್ರು. ಪರಿಷತ್ತಿನ ಪದಾಧಿಕಾರಿಗಳಾದ ಜಗದೀಶ್, ನಟೇಶ್, ಹರೀಶ್, ಲಕ್ಷ್ಮೀನಾರಾಯಣ್, ಮುಖ್ಯ ಶಿಕ್ಷಕಿ ದೀಪ್ತಿ, ಸೋಫಿಯಾ, ಸಂಧ್ಯಾ ಮುಂತಾದವರು ಹಾಜರಿದ್ದರು. HCI ನ್ಯೂಸ್ ಚನ್ನರಾಯಪಟ್ಟಣ. ಮಕ್ಕಳ ಸಾಹಿತ್ಯದ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿದಂಥ ಪುಸ್ತಕಗಳನ್ನು ಬರೆದಿರೋದ್ರೆ ವೆಂಕಟೇಶ್ ಮೂರ್ತಿ ಅಂತ ತೀರ್ಮಾನ ಮಾಡಿದ. ಅವ್ರ ಮನೆಗೆ ಹೋದ ನಾವು ಕರೆಯೋಕ್ಕೆ. ಅವ್ರು ಹೇಳಿದ ಒಂದೇ ಮಾತು, ನಾನು ಮಕ್ಕಳ ಸಾಹಿತ್ಯ ಸಮ್ಮೇಳನಕ್ಕೆ ಬರ್ತೀನಿ,
ನನ್ನ ಮಕ್ಕಳಿಗಾಗಿ ಬರೆದಂಥ ಪುಸ್ತಕಗಳನ್ನ ನಾನು ಗಟ್ಟಿಗೊಳಿಸುವ ಕೆಲಸ ಆಗಬೇಕಾಗಿದೆ. ಮಕ್ಕಳಲ್ಲಿ ಸಾಹಿತ್ಯವನ್ನ ಕಲಿಯುವ 5,000 ಪುಸ್ತಕ ನಾನು ಬರ್ತಿದ್ದೇನೆ, ನೀವು ಕಾರ್ಚಾರ ಕೊಡಬೇಡಿ ಅಂತ. ಅಂದರೆ ಒಬ್ಬ ಕವಿಗೆ ಎಷ್ಟು ನೋವಾಗಿದೆ ಅವರು ಬರೆದ ಪುಸ್ತಕಗಳನ್ನ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾನೂನು ಉಲ್ಲಂಘಿಸಿದವರ ವಿರುದ್ಧ ಕಾನೂನಿನ ಪ್ರಕಾರ ಕ್ರಮ. ಕಾನೂನು ಉಲ್ಲಂಘಿಸಿ ಧರ್ಮದ ಹೆಸರು ಹೇಳಬಾರದು. ಲಕ್ಕುಂಡಿಯಲ್ಲಿ ಬಯಲು ವಸ್ತು ಸಂಗ್ರಹಾಲಯ ನಿರ್ಮಿಸಲಾಗುವುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಸಕಲೇಶಪುರ ತಾಲೂಕಿನಲ್ಲಿ ಬಗರ್ ಹುಕುಂ ಸಾಗುವಳಿದಾರರು ಸರ್ಕಾರ ಅವರನ್ನ ಒಕ್ಕಲೆಬ್ಬಿಸಿದ್ರೆ ಪ್ರತಿಭಟಿಸಲಾಗುವುದು. ಮೂಲ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಹೆತ್ತೂರು ದೇವರಾಜ್ ಎಚ್ಚರಿಕೆ. ಹುಣಸನಕೆರೆ ಬಡಾವಣೆ ಬಳಿ ನೂತನವಾಗಿ ನಿರ್ಮಿಸಲಾಗಿರುವ ಎಪಿಜೆ ಅಬ್ದುಲ್ ಕಲಾಂ ಆಟೋ ನಿಲ್ದಾಣ. ನೂತನ ಆಟೋ ನಿಲ್ದಾಣಕ್ಕೆ ಶಾಸಕರಿಂದ ಚಾಲನೆ. ಸುಸಜ್ಜಿತ ನಿಲ್ದಾಣವನ್ನ ಆಟೋ ಚಾಲಕರು ಸದುಪಯೋಗ ಪಡಿಸಿಕೊಳ್ಳಲು ಸ್ವರೂಪ್ ಕರೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.